ನಾನು ತಗ್ಗಲ್ಲ, ಕ್ಷಮೆ ಕೇಳಲ್ಲ, ಯಾರಿಗೂ ಬಗ್ಗಲ್ಲ. ಕಮಲ್ ಹಾಸನ್ ಮೊಂಡತನ. ಕಮಲ್ ಪರ ಬ್ಯಾಟ್ ಬೀಸಿದ ನಟ ನಟಿಯರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕ್ಲಾಸ್. ಜಯಲಲಿತರ ರೀತಿ ಸಿದ್ದರಾಮಯ್ಯ ಸರ್ಕಾರ ಕಮಲ್ಗೆ ಪಾಠ ಕಲಿಸ್ತಾರ? ಆ ಒಂದು ಹೇಳಿಕೆ ಕಮಲ್ ಹಾಸನ್ ಫಿಲಂ ಅನ್ನ ಕನ್ನಡದ ಜನ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ. ಮುಂದಿನ ವಾರ ರಿಲೀಸ್ ಆಗಲಿದೆ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ನೀಡಿದ ಹೇಳಿಕೆಯೊಂದು ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳುವ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆಯಲ್ಲ ಮೊನ್ನೆನೂ ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪ್ರೀತಿಯಿಂದ ಹೇಳಿದ್ದು ಯಾಕೆ ಕ್ಷಮೆಯನ್ನ ಕೇಳಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಕೂಡ ಅದೇ ರೀತಿ ಮೊಂಡುತನವನ್ನ ಮೆರೆದಿದ್ದಾರೆ ದೊಡ್ಡ ಹಿರಿಯ ನಟ ಕಮಲ್ ಹಾಸನ್. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟರ್ ಸುಡುವ ಎಚ್ಚರಿಕೆಗಳನ್ನು ಕೂಡ ನೀಡಲಾಗಿದೆ. ಈ ಉದ್ವಿಗ್ನ ವಾತಾವರಣದ ನಡುವೆಯೂ ಕೂಡ ಈ ಚಿತ್ರವನ್ನ ಪ್ರದರ್ಶನ ಮಾಡಲು ಕರ್ನಾಟಕದ ಕೆಲವು ಥಿಯೇಟರ್ಗಳು ಮುಂದಾಗಿವೆ. ಹೌದು, ಥಗ್ ಲೈಫ್ ಚಿತ್ರದ ಪ್ರಚಾರದ ವೇಳೆ ಕನ್ನಡ ಹುಟ್ಟಿತು ತಮಿಳಿನಿಂದ ಎಂದು ಮಾತನಾಡಿದರು ಕಮಲ್ ಹಾಸನ್. ಇದನ್ನ ಗುರಿಯಾಗಿಸಿಕೊಂಡು ಕನ್ನಡಿಗರು ಅವರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಕನ್ನಡಕ್ಕೆ ಅವಮಾನ ಆಗಿದೆ ಅನ್ನುವ ಆರೋಪವನ್ನ ಅನೇಕರು ಮಾಡಿದ್ದಾರೆ. ಆದರೆ ಪಟ್ಟು ಬಿಡದ ಕಮಲ್ ಹಾಸನ್, ನಾನು ತಪ್ಪೇ ಮಾಡಿಲ್ಲ, ಬೆದರಿಕೆ ಹೆದರಿಕೆಗೆಲ್ಲ ಬಗ್ಗಲ್ಲ, ಕ್ಷಮೆ ಕೂಡ ಕೇಳಲ್ಲ ಅಂತ ಹೇಳಿದ್ದಾರೆ. ಮೇ 30ರಂದು ಸುದ್ದಿಗೋಷ್ಠಿ ನಡೆಸಿದ ಕರವೇ ಅಧ್ಯಕ್ಷ ನಾರಾಯಣಗೌಡ, ಯಾವುದಾದ್ರೂ ಚಿತ್ರಮಂದಿರಗಳು ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡಿದ್ದಲ್ಲಿ ಚಿತ್ರಮಂದಿರಗಳಿಗೆ ಬೆಂಕಿ ಹಚ್ಚೋದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಆದಾಗ್ಯೂ ಕೂಡ ಕೆಲವೊಬ್ಬರು ಈ ಸಾಹಸಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಖ್ಯಾತ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಒಂದಾಗಿರುವಂತಹ ವಿಕ್ಟರಿ ಸಿನಿಮಾಸ್ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿತ್ತು. ಶೀಘ್ರವೇ ಥಗ್ ಲೈಫ್ ಚಿತ್ರಕ್ಕೆ ಅಡ್ವಾನ್ಸ್ ಬುಕಿಂಗ್ ಓಪನ್ ಮಾಡಲಾಗುವುದು ಎಂದು ಹೇಳಿತ್ತು. ಇದು ಕನ್ನಡಿಗರನ್ನ ಕೆರಳಿಸಿದೆ. ಆದರೆ ಥಿಯೇಟರ್ ಮಾಲೀಕರು ವರಸೆ ಬದಲಿಸಿದ್ದು ಸಿನಿಮಾ ರಿಲೀಸ್ ಆದರಷ್ಟೇ ಥಿಯೇಟರ್ಗಳಲ್ಲಿ ಚಿತ್ರ ಪ್ರದರ್ಶನ ಕಾಣಲಿದೆ ಎಂದು ಹೇಳಿದ್ದಾರೆ. ಅಂದಹಾಗೆ IPL ಇರೋ ಕಾರಣಕ್ಕೆ ಯಾವುದೇ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ. ಹೀಗಾಗಿ ದೊಡ್ಡ ಸಿನಿಮಾಗಳು ರಿಲೀಸ್ ಆಗುವುದನ್ನೇ ಥಿಯೇಟರ್ಗಳು ಎದುರು ನೋಡ್ತಾ ಇದ್ರು ಕೂಡ ಈ ವಿವಾದದಿಂದ ಥಿಯೇಟರ್ ಮಾಲೀಕರು ಚಿಂತೆಗೆ ಒಳಗಾಗಿದ್ದಾರೆ. ಥಗ್ ಲೈಫ್ ಚಿತ್ರ ತಮಿಳು, ಹಿಂದಿ, ಮಲಯಾಳಂ ಹಾಗೂ ತೆಲುಗು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಈ ಚಿತ್ರಕ್ಕೆ ಕನ್ನಡ ವರ್ಷನ್ ಇಲ್ಲವೇ ಇಲ್ಲ. ಈ ಚಿತ್ರವನ್ನ ಮಣಿರತ್ನಂ ಅವರು ನಿರ್ದೇಶನ ಮಾಡಿದ್ದಾರೆ. ಕಮಲ್ ಹಾಸನ್, ಸಿಂಬು, ತ್ರಿಷಾ, ಅಶೋಕ್ ಸೆಲ್ವನ್, ಐಶ್ವರ್ಯ ಲಕ್ಷ್ಮಿ, ಅಭಿರಾಮಿ ಬೋಸ್ ಮತ್ತು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಕಮಲ್ ಹಾಸನ್ ಅವರೇ ನಿರ್ಮಾಪಕರು ಆಗಿರುವುದರಿಂದ ಕರ್ನಾಟಕದಿಂದ ಆಗುವ ನಷ್ಟವನ್ನ ಭರಿಸಲು ಅವರು ಸಿದ್ಧರಿದ್ದಂತೆ ಕಂಡು ಬರ್ತಾ ಇದೆ. ನನ್ನ ಸಿನಿಮಾ ಬ್ಯಾನ್ ಆದ್ರೂ ನನಗೆ ಚಿಂತೆ ಇಲ್ಲ, ಆದರೆ ನಾನು ಕನ್ನಡಿಗರಿಗೆ ಸಾರಿ ಅಥವಾ ಕ್ಷಮೆಯನ್ನ ಕೇಳಲು ಮುಂದೆ ಬರೋದಿಲ್ಲ. ಸಿನಿಮಾ ಬ್ಯಾನ್ ಆಗ್ಲಿ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ ಕಮಲ್ ಹಾಸನ್. ಇದರ ನಡುವೆ ಕಮಲ್ ಹಾಸನ್ ಕನ್ನಡದ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಶಿವಣ್ಣನ ಪುತ್ರಿಯ ಮೂವಿಗೆ ಶುಭವನ್ನ ಹಾರೈಸಿದ್ದಾರೆ. ಫೈರ್ ಪ್ಲೇ ಈಗಾಗಲೇ ನಮಗೆಲ್ಲ ಕೂಡ ಗೊತ್ತೇ ಇದೆ. ಆ ಸಿನಿಮಾ ಪ್ರೈಮ್ ವಿಡಿಯೋಸ್ ಅಲ್ಲಿ ಬರ್ತಾ ಇದೆ. ಅದಕ್ಕೆ ಕಮಲ್ ಹಾಸನ್ ಅವರು ಶುಭವನ್ನ ಹಾರೈಸಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕುವ ಮೂಲಕ. ಇನ್ನು ಥಗ್ ಲೈಫ್ ಚಿತ್ರ ಕನ್ನಡದಲ್ಲಿ ಬಿಡುಗಡೆಯಾಗ್ತಾ ಇಲ್ಲ. ಸೊ ಇದರಿಂದ ಅಭಿಮಾನಿಗಳು ಶಿವಣ್ಣನಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಕನ್ನಡ ಕಡೆಗಣಿಸಿದ ಕಮಲ್ ಹಾಸನ್ ಸಿನಿಮಾವನ್ನ ಶಿವಣ್ಣ ಹೇಳಿ ನಾವು ಯಾವ ಭಾಷೆಯಲ್ಲಿ ನೋಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಟ್ನಲ್ಲಿ ಶಿವಣ್ಣ ಕಾರ್ಯಕ್ರಮದಲ್ಲಿ ಹೇಳಿದ ಒಂದಷ್ಟು ಮಾತುಗಳು ಈ ಸಂದರ್ಭದಲ್ಲಿ ವೈರಲ್ ಆಗ್ತಾ ಇದೆ. ಕಮಲ್ ಹಾಸನ್ ಕ್ಷಮೆ ಕೇಳದೇ ಇದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.